ಬಾರಿ ಕೇಸರಿ ಪಾಳಿದ ಟಾರ್ಗೆಟ್ ದಕ್ಷಿಣ ಭಾರತ, ಅದರಲ್ಲೂ ಕೂಡ ಕರ್ನಾಟಕದಲ್ಲೇ ಅತಿ ಹೆಚ್ಚಿನ ಸ್ಥಾನ ಗೆಲ್ಲುವ ಭರವಸೆ ವಿಶ್ವಾಸ ಕೇಸರಿ ಪಾಳ್ಯಕ್ಕೆ. ಹಾಗಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಇವತ್ತು ರಾಜ್ಯದ ಕಲ್ಯಾಣ ಕರ್ನಾಟಕಕ್ಕೆ ಆಗಮಿಸ್ತಾ ಇರೋದ್ರಿಂದ, ಕಲಬುರಗಿಗೆ ಆಗಮಿಸ್ತಾ ಇರೋದ್ರಿಂದ ಸಹಜವಾಗಿ ದೊಡ್ಡ ಮಟ್ಟದ ಸಿದ್ಧತೆಗಳು ಕೂಡ ಆಗಿರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ನಮ್ಮ ಪ್ರತಿನಿಧಿಗಳು ಕೂಡ ಕಲಬುರಗಿಯಿಂದಲೇ ಕ್ಷಣ ಕ್ಷಣದ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ರು. ಅದೇ ರೀತಿ ನಮ್ಮ ಪ್ರತಿನಿಧಿಗ ಮಲ್ಲಿಕಾರ್ಜುನ ಮರಕಲೆ ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ಮಲ್ಲಿಕಾರ್ಜುನ್, ತಾವಿರುವಂತಹ ಭಾಗದಲ್ಲಿ ಯಾವ ರೀತಿ ಸಿದ್ಧತೆ ಮಾಡಿಕೊಳ್ಳಲಾಗಿದೆ, ಯಾವ ರೀತಿ ವ್ಯವಸ್ಥೆ ಆಗಿದೆ ಒಂದು, ಮತ್ತೊಂದು ನನ್ನ ಪ್ರಮುಖ ಪ್ರಶ್ನೆ, ಕೂಬಾ ಅವ್ರಿಗೆ ದೊಡ್ಡ ಮಟ್ಟದಲ್ಲಿ ವಿರೋಧ ವ್ಯಕ್ತವಾಗಿದೆ ಬೀದರ್ ಭಾಗದಲ್ಲಿ. ಇದೆಲ್ಲವನ್ನ ಸರಿದೂಗಿಸುವ ನಿಟ್ಟಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಈ ಆಗಮನ ಎಷ್ಟು ಪ್ರಾಮುಖ್ಯತೆ ಪಡೆದುಕೊಳ್ಳುತ್ತೆ ಅಂತ? ಹೌದು ಶ್ರುತಿ, ಇವತ್ತು ಕಲ್ಯಾಣ ಕರ್ನಾಟಕ ಭಾಗದ ಕಲಬುರಗಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ಕಾರ್ಯಕರ್ತರಲ್ಲಿ ಸಾಕಷ್ಟು ಒಂದು ಹುರುಪು ಉತ್ಸಾಹ ಮನೆ ಮಾಡ್ಯದ ಅಂತ ಹೇಳ್ಬೋದು. ಟೋಟಲಿ ಇವತ್ತು ಬೀದರ್ ಇರ್ಬೋದು, ಕಲಬುರಗಿ ಇರ್ಬೋದು, ಯಾದಗಿರಿ ಇರ್ಬೋದು, 3 ಜಿಲ್ಲೆಗಳಿಂದ ಏನಂದ್ರೆ ಲಕ್ಷಾಂತರ ಕಾರ್ಯಕರ್ತರು ಬಿಸಿಲು ಲೆಕ್ಕಿಸದೆ, ಅಂದರೆ ಕಲಬುರಗಿಯಲ್ಲಿ ಸಾಕಷ್ಟು ಒಂದು ಬಿಸಿಲಿದೆ, 41-42 ಡಿಗ್ರಿ ಬಿಸಿಲು ಇದ್ದರೂ ಕೂಡ ಆ ಕಾರ್ಯಕರ್ತರು ಭಾರಿ ಪ್ರಮಾಣದಲ್ಲಿ ಏನಂದ್ರೆ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರ ಭಾಷಣ ಕೇಳಬೇಕು, ಅವ್ರ ಮಾತನ್ನು ನಾವು ಕೇಳಬೇಕು. ಯಾಕಂದ್ರೆ ಕಳೆದ 2019 ಮಾರ್ಚ್ 6ರಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಲೋಕಸಭೆ ಚುನಾವಣೆ ಪ್ರಚಾರ ಇದೇ ಒಂದು ಕಲಬುರಗಿ ತೊಗರಿ ನಾಡು ಅಂತ ಹೇಳ್ತಾರೆ, ಇದೇ ಕಲಬುರಗಿಯಿಂದ ಆರಂಭಿಸಿದರು. ಈ ಬಾರಿ ಕೂಡ 2023 ಲೋಕಸಭೆ ಚುನಾವಣೆಯ ಪ್ರಚಾರ ಅವ್ರು ಕಲಬುರಗಿಯಿಂದಲೇ ಪ್ರಾರಂಭ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಇಡೀ ಕಲಬುರಗಿ ಇವತ್ತಿನ ಸಿಂಗಾರಗೊಂಡದ, ಎಲ್ಲಿ ನೋಡ್ರಲ್ಲಿ ಏನಂದ್ರೆ ಸಾಕಷ್ಟು BJP ಪಕ್ಷದ ಧ್ವಜಗಳು ಹಾರಾಡ್ಲತ್ತವ, ಕಾರ್ಯಕರ್ತರಲ್ಲಿ ಎಲ್ಲೋ ಒಂದು ಕಡೆ ಉತ್ಸಾಹ ಮನೆ ಮಾಡ್ಯದ ಅಂತ ಹೇಳ್ಬೋದು. ಹೀಗಾಗಿ ಸಾಕಷ್ಟು ಜನ ಬಿರು ಬಿಸಿಲು ಲೆಕ್ಕಿಸದೆ ಏನದಂದ್ರೆ ಪ್ರಧಾನಿ ಮೋದಿ ಅವರ ಭಾಷಣ ಕೇಳಕ್ಕೆ ಕಲಬುರಗಿ ಹತ್ತ ಆಗಮಿಸ್ತಾ ಇದ್ದಾರೆ. ಬೀದರ್ ಇರ್ಬೋದು, ಕಲಬುರಗಿ ಇರ್ಬೋದು, ಯಾದಗಿರಿ ಇರ್ಬೋದು, ಹಳ್ಳಿಗಳಿಂದ ಏನದಂದ್ರೆ ಸಾಕಷ್ಟು ಕಾರ್ಯಕರ್ತರು ಆಗಮಿಸ್ತಾ ಇದ್ದಾರೆ. ಇನ್ನೊಂದು ವಿಷಯ, ಈಗಾಗಲೇ ನೀವು ಕೇಂದ್ರ ಸಚಿವ ಭಗವಂತ ಖೂಬಾ ಅವರೇನು ಈಗಾಗಲೇ ಬೀದರಲ್ಲಿ 3ನೇ ಬಾರಿ ಹ್ಯಾಟ್ರಿಕ್ ಗೆಲ್ಲಬೇಕು ಅಂತೇಳಿ ಸಾಕಷ್ಟು ಒಂದು ಪ್ಲ್ಯಾನ್ ರೂಪಿಸ್ತಾ ಇದ್ದರು. ಅದರಲ್ಲಿ ಸ್ಥಳೀಯ ಶಾಸಕರು ಏನದಂದ್ರೆ ಸಾಕಷ್ಟು ಒಂದು ವಿರೋಧ ಮಾಡಿದರು. ಮಾಜಿ ಶಾಸಕರು ಕೂಡ ಅವ್ರಿಗೆ ಟಿಕೆಟ್ ಕೊಡಬಾರ್ದು ಅಂತ ವಿರೋಧ ಮಾಡಿದರು. ಈಗ ಟಿಕೆಟ್ ಘೋಷಣೆ ಆದ ಬೆನ್ನಲ್ಲೇ ಈಗಾಗಲೇ ಪ್ರಧಾನಿಯವರೇನು ಕಲಬುರಗಿ ಆಗಮಿಸ್ತಾ ಇದ್ದಾರೆ. ಕರ್ನಾಟಕ ರಾಜ್ಯ ಚುನಾವಣಾ ಉಸ್ತುವಾರಿ ರಾಧಾಮೋಹನ್ ದಾಸ್ ಕೂಡ ಇಲ್ಲೇ ಠಿಕಾಣಿ ಹೂಡಿದ್ದಾರೆ. ಯಾರು ಬಂಡಾಯ ಮಾಡ್ತಾಯಿದ್ರು, ಯಾರು ವಿರುದ್ಧ ಮಾಡ್ತಾಯಿದ್ರು, ಶಾಸಕರು ಯಾರು, ಮಾಜಿ ಶಾಸಕರು ಯಾರು, ಅವರನ್ನು ಪ್ರತ್ಯೇಕ ಕರೆದು ಮಾತನಾಡುವ ಮೂಲಕ ಟೋಟಲಿ ಈ ಒಂದು ಚುನಾವಣೆ ಭಗವಂತ ಖೂಬಾ ಚುನಾವಣೆ ಇಲ್ಲ, ಈ ಚುನಾವಣೆ ದೇಶ ಚುನಾವಣೆ, ಈ ಚುನಾವಣೆ ಮೋದಿ ಚುನಾವಣೆ. ಈ ರೀತಿ ಏನಂದ್ರೆ ದೇಶಗೋಸ್ಕರ, ಮೋದಿಗೋಸ್ಕರ ಯಾರು ಕೂಡ ವೈಯಕ್ತಿಕ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳನ್ನ ಇಟ್ಕೊಂಡು ಟೋಟಲಿ ಜನರ ಮೇಲೆ, ಮತದಾರರ ಮೇಲೆ ಪ್ರಭಾವ ಬೀರಂಥ ಕೆಲಸ ಮಾಡಿ